4 ಗಂಟೆಗೆ ನಿಜಕ್ಕೂ ಕ್ಷೇತ್ರ ಮರು ವಿಂಗಡಣೆ ಮಸೂದೆಗೆ ಮತಗಳು ಸಿಗತ್ತಾ, ಪಾಸ್ ಆಗತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲವಾಗಿದೆ. ಇನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇವತ್ತಿಗೂ ಜನ ನಂಬಿಕೆ ಇಟ್ಕೊಂಡಿರೋದು ಇದೇ ಕಾರಣಕ್ಕೆ. ಕೋರ್ಟ್ ಕಟಕಟೆಯಲ್ಲಿ ನಿಂತಾಗ ಮೇಲು ಕೀಳು ಅನ್ನೋದಿಲ್ಲ, ಬಡವ ಶ್ರೀಮಂತ ಅನ್ನೋದನ್ನೂ ನೋಡಲ್ಲ. ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ಅನುಭವಿಸಲೇಬೇಕು. ಅದು ಆಳಾದರೂ ಸರಿ, ಅರಸನಾದರೂ ಸರಿ. ಈಗ ಶಾಸಕ ವಿನಯ್ ಕುಲಕರ್ಣಿ ವಿಷಯದಲ್ಲೂ ಕೂಡ ಅದುವೇ ಆಗಿದೆ. ಯೋಗೀಶ್ ಗೌಡ ಕೊಲೆ ಕೇಸ್ನ ಸುಳಿಯಲ್ಲಿ ಸಿಲುಕಿದ್ದ ವಿನಯ್ ಕುಲಕರ್ಣಿಗೆ ಕಾನೂನಿನ ಕುಣಿಕೆ ಬಿಗಿದುಕೊಂಡಿದೆ. ಈಗಾಗಲೇ 17 ಜನರ ಜೊತೆ ವಿನಯ್ ಕುಲಕರ್ಣಿ ಸಹ ದೋಷಿ ಅಂತ ತೀರ್ಪು ಕೊಟ್ಟಾಗಿದೆ. ಇನ್ನೇನಿದ್ರೂ ಜೀವಾವಧಿ ಶಿಕ್ಷೆಯೋ, ಕ್ಷಮೆಯೇ ಇಲ್ಲದ ಜೀವಿತಾವಧಿಯೋ ಅನ್ನೋದಷ್ಟೇ ಗೊತ್ತಾಗಬೇಕಾಗಿದೆ. ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟವನ್ನ ಇವತ್ತಿಗೆ ಮುಂದೂಡಲಾಗಿತ್ತು. ಹೀಗಾಗಿ ಅಪರಾಧಿಗಳನ್ನ ಕೋರ್ಟ್ಗೂ ಕರ್ಕೊಂಡು ಬಂದ್ರು. ಎಲ್ಲ ಅಪರಾಧಿಗಳಿಗೂ ಕಠಿಣ ಶಿಕ್ಷೆ ಆಗಬೇಕು ಅನ್ನುವ ವಾದವೂ ಕೂಡ ಶುರುವಾಯಿತು. ಅತ್ಯಂತ ಭೀಕರವಾಗಿ ಯೋಗೇಶ್ ಗೌಡನ ಕೊಲೆ ಮಾಡಿದ್ದಾರೆ. ಸಾಕ್ಷ್ಯಗಳನ್ನ ತಿರುಚಿದ್ದಾರೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ. ಹಣದ ಆಮಿಷ ಒಡ್ಡಿದ್ದಲ್ಲದೆ ಶಾಸಕ ಸಚಿವ ಸ್ಥಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಶಾಸಕರಾಗಿ ಕಾನೂನು ಕೈಗೆತ್ಕೊಂಡು ಕೊಲೆ ಮಾಡಿಸಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇವರಿಗೆ ಸ್ವಲ್ಪವೂ ಭಯವಿಲ್ಲ. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗಲೇಬೇಕು. ಕಾನೂನಿನಲ್ಲಿ ಯಾವ ಗರಿಷ್ಠ ಶಿಕ್ಷೆಗಿದೆಯೋ ಅದನ್ನ ನೀಡಬೇಕು ಅಂತ ವಾದ ಮಂಡಿಸಿದ್ರು. ಆಮೇಲೆ ಪ್ರತಿವಾದ ಮಂಡಿಸಿದ ವಿನಯ್ ಕುಲಕರ್ಣಿ ಪರ ವಕೀಲರು ಶ್ಯಾಮ್ ಸುಂದರ್ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ಕಾರಣಗಳನ್ನು ಕೊಟ್ರು. ಯಾರನ್ನೂ ಸಾಯೋವರೆಗೂ ಜೈಲಲ್ಲಿ ನೋಡೋಕ್ಕಾಗಲ್ಲ. ಆರೋಪಿ ವಿನಯ್ ಈಗಾಗಲೇ ತುಂಬಾ ನೊಂದಿದ್ದಾರೆ. ಸಾವಿರಾರು ಜನ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಒಳ್ಳೆ ಗುಣ ಇರೋ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿದ್ದಾರೆ. ಫಾರ್ಮ್ನಲ್ಲಿ 3,000 ಹಸುಗಳನ್ನು ಸಾಕಿದ್ದಾರೆ. ವಿನಯ್ ಕುಲಕರ್ಣಿಗೆ ಚಿಕ್ಕ ಮಗ ಇದ್ದಾನೆ. ಜೀವಾವಧಿ ಶಿಕ್ಷೆ ಕೊಟ್ಟರೆ ಎಂಥವರೂ ಬದಲಾಗ್ತಾರೆ. ಹೀಗಾಗಿ ಸುಧಾರಣೆಗೆ ಅವಕಾಶ ಇರೋ ಶಿಕ್ಷೆ ನೀಡಿ. ಹೀಗೆ ವಕೀಲರ ವಾದ ಪ್ರತಿವಾದ ಮುಗಿದಿದ್ದಂತೆ ಜಡ್ಜ್ ಎಲ್ಲ ಅಪರಾಧಿಗಳ ಹತ್ರನೂ ಎಷ್ಟು ಶಿಕ್ಷೆ ಆಗಬೇಕು ನಿಮಗೆ ಹೇಳಿ ಅಂತ ಪ್ರಶ್ನೆಯನ್ನ ಕೇಳಿದ್ರು. 17 ಆರೋಪಿಗಳನ್ನು ಕೇಳಿದ್ರು. ವಿನಯ್ ಕುಲಕರ್ಣಿ ಜಡ್ಜ್ ಮುಂದೆ ಕಣ್ಣೀರಿಟ್ರೆ ಉಳಿದವರು ಅವರವರ ಕಥೆಗಳನ್ನ ಹೇಳಿದ್ರು. ಈ ಒಂದು ವಿಚಾರದಲ್ಲಿ ಈಗ ಅಪರಾಧಿ ವಿನಯ್ ಕುಲಕರ್ಣಿ ಇದು ರಾಜಕೀಯ ಪ್ರೇರಿತ, ಪಿತೂರಿ ಸರ್, ಬೇಕಿದ್ರೆ ಧಾರವಾಡದ ಜನರನ್ನೇ ಕೇಳಿ ಅಂತ ಕೇಳಿದ್ರು. ನಾನು ಯಾರಿಗೂ ತೊಂದರೆ ಮಾಡಿಲ್ಲ, ನನಗೂ ಮಕ್ಕಳಿದ್ದಾರೆ, 3,000 ಹಸುಗಳಿವೆ, ನಾನು ಸಾಕಬೇಕು, ದಯವಿಟ್ಟು ನನಗೆ ಕಡಿಮೆ ಶಿಕ್ಷೆ ಕೊಡಿ ಪ್ಲೀಸ್ ಅಂತ ಹೇಳಿ ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡಿಕೊಂಡ್ರು. ಅಪರಾಧಿ ಅಂದ್ರೆ ನಾವು ಅಕ್ಯೂಸ್ಡ್ 15 ಅಂತ ತೋರಿಸ್ತಾ ಇದ್ದೀವಿ. ಅಪರಾಧಿ ವಿನಯ್ ಕುಲಕರ್ಣಿಯವರು ನ್ಯಾಯಾಧೀಶರ ಬಳಿ ಮಾಡಿಕೊಂಡಂತಹ ಮನವಿ ಇದು. ಇನ್ನು ಅಪರಾಧಿ 2 ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ 5 ತಿಂಗಳ ಮಗು ಇದೆ ಸರ್, ಸಣ್ಣ ಶಿಕ್ಷೆ ಕೊಡಿ ಅಂತ ಕೇಳಿದ್ರು. A3 ನಾನು ನನ್ನ ಹೆಂಡತಿ ಇಬ್ಬರೇ ಇರೋದು ಸರ್, ನನಗೆ ಸ್ವೀಟ್ ಅಂಗಡಿ ನಡೆಸಬೇಕು, ಕಡಿಮೆ ಶಿಕ್ಷೆ ಕೊಡಿ ಸರ್ ಅಂತ ಕೇಳ್ಕೊಂಡ್ರು. A4 ನಾನು ಆಟೋ ಡ್ರೈವರ್ ಸರ್, ತಂದೆ ತಾಯಿಯನ್ನ ನೋಡ್ಕೋಬೇಕು, ಕಡಿಮೆ ಶಿಕ್ಷೆ ಕೊಡಿ ಅಂತ ಕೇಳಿದ್ರು. ಮತ್ತೊಬ್ಬ ಅಪರಾಧಿ ತಂದೆ ತಾಯಿ ಹಾರ್ಟ್ ಪೇಷಂಟ್ ಸರ್, ಮನೇಲಿ ನಾನು ಒಬ್ಬನೇ ದುಡಿಯೋದು, ಕಡಿಮೆ ಶಿಕ್ಷೆ ಕೊಡಿ ಪ್ಲೀಸ್ ಅಂತ ಕೇಳ್ಕೊಂಡ್ರು. ಮತ್ತೊಬ್ಬ ಅಪರಾಧಿ ನನಗೆ 1.5 ವರ್ಷ 3 ವರ್ಷದ ಮಕ್ಕಳಿದೆ, ನನ್ನಿಂದಾನೇ ಮನೆ ನಡಿಬೇಕು, ಅನಾಥರಾಗ್ತಾರೆ ಸರ್, ಕಡಿಮೆ ಶಿಕ್ಷೆ ಕೊಡಿ ಅಂತ ಮನವಿ ಮಾಡಿಕೊಂಡ್ರು. A7 ನಾನು ಆಟೋ ಡ್ರೈವರ್ ಸರ್, 2012ರಿಂದ ನನಗೆ ಕಣ್ಣಿನ ಸಮಸ್ಯೆ ಇದೆ, ಹೆಂಡತಿ ಮಕ್ಕಳು ಇದ್ದಾರೆ ಸರ್, ಕರುಣೆ ತೋರಿಸಿ ಅಂತ ಕೇಳಿದ್ರು. A8 2 ಹೆಣ್ಮಕ್ಳು ಸರ್, ನನಗೆ ಅಪ್ಪ ಅಮ್ಮ ಇಲ್ಲ, ಕಾರ್ ಡ್ರೈವರ್ ಸರ್ ನಾನು, ಪ್ಲೀಸ್ ಕರುಣೆ ತೋರಿಸಿ ಅಂತ ಮನವಿ ಮಾಡಿದ್ರು. ಮತ್ತೊಬ್ಬ ಅಪರಾಧಿ ವಯಸ್ಸಾದ ತಾಯಿ ಇದ್ದಾರೆ ಸರ್, ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ದಯವಿಟ್ಟು ಕನಿಕರ ತೋರಿಸಿ ಅಂತ ಕೇಳಿದ್ರು. A10 ನನ್ನ 8 ವರ್ಷದ ಮಗಳ ಮುಖ ನೋಡಿ ಕಡಿಮೆ ಶಿಕ್ಷೆ ಕೊಡಿ ಅಂತ ಕೇಳ್ಕೊಂಡ್ರು. A11 4 ಮಕ್ಕಳು ನನಗೆ, ಅವರನ್ನ ಸಾಕಬೇಕು ಸರ್, ಶಿಕ್ಷೆ ಕಡಿಮೆ ಮಾಡಿ ಅಂತ ಕೇಳ್ಕೊಂಡ್ರು. A12 ನನಗೆ 3 ಹೆಣ್ಮಕ್ಳು ಸರ್, ಟೈಲರ್ ಕೆಲಸ ಮಾಡ್ತಾ ಇದ್ದೆ, ದಯವಿಟ್ಟು ಕರುಣೆ ತೋರಿಸಿ ಕಡಿಮೆ ಶಿಕ್ಷೆ ಕೊಡಿ ಅಂತ ಕೇಳಿದ್ರು. A13 ಸರ್ ನನಗೆ ಇತ್ತೀಚೆಗೆ ಹಾರ್ಟ್ಗೆ ಸ್ಟಂಟ್ ಹಾಕಿದ್ದಾರೆ, ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೆ, ಪ್ಲೀಸ್ ಶಿಕ್ಷೆ ಕಡಿಮೆ ಕೊಡಿ ಅಂತ ಕೇಳ್ಕೊಂಡ್ರು. A14 ಕ್ಯಾಬ್ ಓಡಿಸ್ತಾ ತಾಯಿನ ನೋಡ್ಕೊಳ್ತಾ ಇದ್ದೆ ಸರ್, ಅಮ್ಮನಿಗೆ 72 ವರ್ಷ ವಯಸ್ಸು, ಯಾರೂ ಗತಿ ಇಲ್ಲ, ಕರುಣೆ ತೋರಿಸಿ ಅಂತ ಕೇಳ್ಕೊಂಡ್ರು. A16 ಸರ್ ನನ್ನ ಮಗ ಬೇರೆ ಹೋಗಿದ್ದಾನೆ, ಇತ್ತೀಚೆಗಷ್ಟೇ ಮೊಮ್ಮಗನೂ ತೀರ್ಕೊಂಡ, ನಂಗೂ ವಯಸ್ಸಾಗಿದೆ, ಹೆಂಡತಿ ಒಬ್ಳೇ ಇದ್ದಾಳೆ, ಕಡಿಮೆ ಶಿಕ್ಷೆ ಕೊಟ್ಟರೆ ಬದುಕೊಳ್ತೀನಿ ಅಂತ ಕೇಳ್ಕೊಂಡ್ರ. A18 ನನಗೆ 5 ವರ್ಷ 7 ವರ್ಷದ ಮಕ್ಕಳಿವೆ, ಅವರ ಭವಿಷ್ಯ ರೂಪಿಸಬೇಕು, ಕರುಣೆ ತೋರಿಸಿ ಅಂತ ಕೇಳ್ಕೊಂಡ್ರೆ. A19
ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೆ, ಬ್ಲ್ಯಾಕ್ ಮಾರ್ಕ್ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದೀನಿ, ತನಿಖೆಗೆ ಬೆಸ್ಟ್ ಅವಾರ್ಡ್ ಕೂಡ ಸಿಕ್ಕಿದೆ ಸರ್, ದಯವಿಟ್ಟು ಕಡಿಮೆ ಶಿಕ್ಷೆ ಕೊಡಿ ಅಂತ ಜಡ್ಜ್ ಮುಂದೆ ಗೋಗರಿದ್ರು. ಇವತ್ತು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ನಾಳೆಗೆ ಈ ಒಂದು ತೀರ್ಪನ್ನ ಅಂದ್ರೆ ಶಿಕ್ಷೆಯ ಪ್ರಮಾಣವನ್ನ ಮುಂದೂಡಿದೆ. ಹೀಗಾಗಿ ವಿನಯ್ ಕುಲಕರ್ಣಿಗೆ ಯಾವ ಶಿಕ್ಷೆ ಆಗತ್ತೆ ಅನ್ನೋದು ನಾಳೆ ಗೊತ್ತಾಗಲಿದೆ. ಈಗ